ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಥರ್ಡ್ ಚಾಪ್ಟರ್ ಯಾವುದಿರ್ಬೋದು ಗೆಸ್ ಮಾಡಿ. ಲಾಸ್ಟ್ 2 ಚಾಪ್ಟರ್ಸ್ ನೋಡಿದಿರಾ. ಥರ್ಡ್ ಚಾಪ್ಟರ್ ಮನಿ, ದುಡ್ಡು, ಕುರುಡು ಕಾಂಚಾಣ. ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು. ಕಾಂಚಾಣದ ಬಗ್ಗೆ ಮಾತಾಡೋಣ. ಇದೇನು ಥರ್ಡ್ ಚಾಪ್ಟರ್ಗೆ ಮನಿ. ಫ್ರೆಂಡ್ಸ್, ನಾನು ನೋಡಿದ ಪ್ರಕಾರ ನಮ್ಮ ಜೀವನದಲ್ಲಿ ಕಷ್ಟ ಆಗಲಿ, ಸುಖ ಆಗಲಿ, ನೆಮ್ಮದಿ ಆಗಲಿ ಎಲ್ಲನೂ ದುಡ್ಡಿಂದನೇ ಸಿಗಬಹುದು, ಸಿಗದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗನ್ನಿಸ್ತಾ ಇರೋ ಪ್ರಕಾರ ಸಿಗ್ಬೋದೇನೋಪ್ಪ. ಬಿಕಾಸ್ ಯಾವುದೇ ಕಡೆ ಹೋಗಿ, ಎಲ್ಲಿಗೆ ಹೋಗಿ ದುಡ್ಡಿಗೆ ಒಂದಿಲ್ಲತ್ತ. ಈಗ ಒಬ್ಬ ಮನುಷ್ಯನಿಗೆ ಊಟ ಇಲ್ಲ ಅಂದರೆ ಅವನ ಹತ್ರ ದುಡ್ಡು ಇದ್ದಿದ್ರೆ ಅವ್ನು ಊಟ ಮಾಡ್ತಿದ್ದ. ಒಬ್ಬನಿಗೆ ಬಟ್ಟೆ ಹಾಕ್ಕೊಳಕ್ಕಿಲ್ಲ ಅಂದರೆ ಅವನ ಹತ್ರ ದುಡ್ಡು ಇದ್ದಿದ್ರೆ ಅವ್ನು ಬಟ್ಟೆ ಹಾಕ್ಕೊಳ್ತಿದ್ದ. ಮೊದಲು ದುಡ್ಡು ಅಂದರೆ ಏನಂತ ತಿಳ್ಕೊಳ್ಳೋಣ. ನಾವು ಕೆಲವು 1000 ವರ್ಷಗಳ ಹಿಂದೆ ದುಡ್ಡು ಅನ್ನೋದಿರಲಿಲ್ಲ. ಜನರು ಬಾಟಲ್ ಸಿಸ್ಟಮ್ ಮಾಡ್ತಿದ್ರು. ಏನು ಅಂದರೆ ಅದು ಅವ್ರ ಹತ್ರ ಇರೋದನ್ನು ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನ ಬೇರೆಯವ್ರ ಹತ್ರ ಇಸ್ಕೊಳ್ತಿದ್ರು. ಅದಾದಮೇಲೆ ಕರೆನ್ಸಿ, ಮನಿ ಅನ್ನೋದು ಬಂತು. ಇವಾಗ ನೀವು ಯಾವುದೇ ದೇಶಕ್ಕೆ ಹೋಗಿ, ಅರ್ಥದಲ್ಲಿ ಎಲ್ಲಿಗೆ ಹೋಗಿ, ಭೂಮಿಯಲ್ಲಿ ಯಾವುದೇ ಜಾಗಕ್ಕೆ ಹೋಗಿ, ಅಲ್ಲಿ ಅದರದ್ದೇ ಆದ ದುಡ್ಡು ಇರುತ್ತೆ, ಅದರದ್ದೇ ಆದ ಕರೆನ್ಸಿ ಇದೆ. ಸೊ ಇವತ್ತು ನೀವು ಏನೇ ತಗೊಬೇಕು ಅಂದರೂ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಸೊ ನಾರ್ಮಲಿ ನಮ್ಮ ಸೊಸೈಟಿಲಿ ದುಡ್ಡನ್ನ ಯಾವ ಥರ ಟ್ರೀಟ್ ಮಾಡಿ, ನಾನು ನೋಡಿರೋ ಪ್ರಕಾರ ನಾನು ಮಾತಾಡ್ತೀನಿ. ಕೆಲವರಿಗೆ ದುಡ್ಡೇ ಇಲ್ಲ ಹಂಗಂದ್ಬಿಟ್ಟು, ಇನ್ನು ಕೆಲವರಿಗೆ ದುಡ್ಡು ಬೇಕಾಗೇ ಇಲ್ವಾ, ಇಲ್ಲ ಅವ್ರು ಸುಮ್ಮನೆ ಬಾಯಿ ಮಾತಿಗೆ ನನಗೆ ದುಡ್ಡು ಬೇಡ, ನಾನು ಶಾಂತಿ, ನೆಮ್ಮದಿ, ನಾನು ಬೇರೆ ಥರ ಬದುಕ್ತೀನಿ ಅಂತ ಹೇಳ್ತಾರ. ಇಲ್ಲ ಅವರು ದುಡ್ಡಿಗೋಸ್ಕರನೇ ಬದುಕ್ತಿದ್ದಾರ. ಇದಕ್ಕೆಲ್ಲ ನನಗೆ ಆನ್ಸರ್ ಇವತ್ತಿನವರೆಗೂ ಸಿಕ್ಕಿಲ್ಲ. ನಿಮ್ಮ ಹತ್ರ ಏನಾದರೂ ಆನ್ಸರ್ ಇದ್ದರೆ ಕಮೆಂಟ್ ಮಾಡಿ, ನಂಗೆ ಗೊತ್ತಾಗುತ್ತೆ. ಬಟ್ ನಾನು ನೋಡಿರೋದು ಹೇಳ್ತೀನಿ. ಸೊ ಮತ್ತೆ ನಮ್ಮ ಈ ಚಾಪ್ಟರ್ ಶುರು ಮಾಡೋಣ ನಮ್ಮ ಜ್ಞಾನಿಗಳಿಂದ. ನಾನು ಜ್ಞಾನಿಗಳ ಹತ್ರ ಇದನ್ನು ಕೇಳಿದ್ದೆ, ಜ್ಞಾನಿಗಳೇ, ಈ ದುಡ್ಡು ಅಂದರೆ ಏನು, ಜನರು ಏನಕ್ಕೆ ದುಡ್ಡಿನಿಂದ ಇರ್ತಾರೆ, ಇಲ್ಲ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟಾ, ದುಡ್ಡಿಂದ ಏನಾದರೂ ಮಾಡ್ಬೋದಾ, ದುಡ್ಡಿಂದ ಎಲ್ಲ ಸಿಗುತ್ತಾ ಎಲ್ಲ ಕೇಳಿದ್ದೆ. ಅವರು ನನಗೆ ಒಂದು ಮಾತು ಹೇಳಿದರು, ದುಡ್ಡು ಅನ್ನೋದನ್ನು ನೀವೇ ಮಾಡಿ, ಈ ಜಗತ್ತಲ್ಲಿ ಎಲ್ಲದನ್ನೂ ನೀವೇ ಮಾಡ್ಕೊಂಡಿದ್ದೀವಿ. ಸೊ ದುಡ್ಡಿಂದ ಎಲ್ಲ ಸಿಗುತ್ತಾ? ಹೌದು ಸಿಗುತ್ತೆ. ಮೆಟೀರಿಯಲ್ ವೆಲ್ತ್ ಅಂದರೆ ನೀವು ಕಣ್ಣಿಗೆ ಕಾಣಿಸಿದ್ದು, ನಿಮಗೆ ಬೇಕಾಗಿರೋದು ಎಲ್ಲನೂ ಸಿಗುತ್ತೆ. ನೆಮ್ಮದಿ ಸಿಗುತ್ತಾ? ನಿಮ್ಗೆ ಕಾಣಿಸಿದ್ದೆಲ್ಲ ತಗೊಂಡಿದ್ದ ಮೇಲೆ ನೆಮ್ಮದಿ ಸಿಗ್ಬೋದೇನೋ. ಈ ಸ್ಪಿರಿಚುವಲ್ ಪಾತ್, ಆಧ್ಯಾತ್ಮಿಕ, ಇಲ್ಲಿ ನಿಮಗೆ ಮೋಕ್ಷ, ನೆಮ್ಮದಿ, ಇದು ಬೇರೆಯೇ ಅರ್ಥ ಆದ, ಅದು ಸಿಗ್ಬೋದಾ ಗೊತ್ತಿಲ್ಲ ನನಗೆ, ನಾನು ಟ್ರೈಯೇ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಸೊ ಆ ಟಾಪಿಕ್ ಅಲ್ಲಿಗೆ ಫುಲ್ ಸ್ಟಾಪ್ ಇಡ್ತೇನೆ. ಇದ್ರ ಬಗ್ಗೆ ಅದನ್ನು ಬಿಟ್ಟು ನಾರ್ಮಲಿ ಒಂದು ಚಿಕ್ಕ ಮಗುವಿಂದ ಹಿಡಿದು ಒಬ್ಬ ಸಾಯ್ತಾ ಇರೋ ಮನುಷ್ಯನಿಗೂ ದುಡ್ಡಿನ ಅವಶ್ಯಕತೆ ಇದೆ. ಹೌದು, ಅದು ನಿಜ. ಒಬ್ಬ ಭಿಕ್ಷುಕನಿಗೆ ದುಡ್ಡಿದ್ದಿದ್ರೆ ಇವತ್ತು ಅವನಿಗೆ ಊಟ ಎಲ್ಲ ಕಡೆ ಸಿಕ್ತು. ಆ ದುಡ್ಡಿಂದ ಅವನು ಊಟ ತಗೊಂಡು ಅವ್ನು ಭಿಕ್ಷುಕ ಅಂತ ಅನ್ನಿಸ್ಕೊಳ್ತಾನೆ ಇರಲಿಲ್ಲ. ಸರಿ, ಹಾಗಾದರೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ದುಡ್ಡಿದ್ರೆ ಸಾಕಾ, ಇಲ್ಲ ಇನ್ನು ಅವಶ್ಯಕತೆ ಮೀರಿದ ದುಡ್ಡು ಬೇಕಾ? ಇದ್ರ ಬಗ್ಗೆ ಮಾತಾಡೋಣ. ಎರಡನೇದು, ದುಡ್ಡೇ ಎಲ್ಲ, ದುಡ್ಡಿಗಿಂತ ದೊಡ್ಡದು ಯಾವುದು ಇಲ್ವಾ, ಅದ್ರ ಬಗ್ಗೆನೂ ಮಾತಾಡೋಣ. ಬಿಕಾಸ್ ಇದೆಲ್ಲ ಟಾಪಿಕ್ ನನಗೆ ಗೊತ್ತಿಲ್ಲದೆ ಇರೋದು, ನನಗೆ ಅರಿವಿಲ್ಲದೆ ಇರೋ ಟಾಪಿಕ್ಗಳು. ನಾನೇನಕ್ಕೆ ನಿಮ್ಮ ಹತ್ರ ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ನನಗಿರೋ ಡೌಟ್ಸ್ ನಿಮ್ಮ ಮುಂದೆ ತಂದಿರ್ತಾ ಇದ್ದೀನಿ. ಮೇ ಬಿ ನಿಮಗೆ ಗೊತ್ತಿರೋರಿದ್ದರೆ, ಜ್ಞಾನಿಗಳಿದ್ರೆ ನನಗೆ ಹೇಳ್ತೀರಾ, ಹೇಳ್ಕೊಡ್ತೀರಾ, ನಾನು ಕಲ್ತ್ಕೊಳ್ತೀನಿ. ಇಲ್ಲ ಅಂದರೆ ನಾವುಗಳು ಯೋಚನೆ ಮಾಡೋಣ, ಮೇ ಬಿ ಒಂದಿನ ಸಿಗ್ಬೋದೇನೋ ಅಂತ. ಸರಿ, ಕಮ್ ಬ್ಯಾಕ್ ಟು ದ ಟಾಪಿಕ್. ನಾವು ಮತ್ತೆ ಟಾಪಿಕ್ ಬರೋಣ. ದುಡ್ಡು ಒಂದು ಕತೆ, ಚಿಕ್ಕ ಕತೆ, ಸೇಮ್ ಆ್ಯಸ್ ಯೂಶ್ವಲ್ ಚಿಕ್ಕ ವಯಸ್ಸಿಂದ ಶುರು ಮಾಡೋಣ. ದೊಡ್ಡವರಾಗುವಾಗ ಏನಾಗುತ್ತೆ ಅಂತ ನೋಡೋಣ. ನಮಗೆ ಚಿಕ್ಕ ವಯಸ್ಸಲ್ಲಿ ನಾರ್ಮಲಾಗಿ ನಾನೇನು ಮಾಡ್ತಿದ್ದೆ ಅಂತ ಹೇಳ್ತೀನಿ. ನಮ್ಮ ಮನೆಗೆ ನೆಂಟರು ಯಾರಾದರೂ ಬಂದರೆ, ರಿಲೇಟಿವ್ಸ್ ಯಾರಾದರೂ ಬಂದರೆ, ನಮ್ಮ ಅಜ್ಜಿ ತಾತ ಬಂದರೆ ನನಗೆ ಹೆವಿ ಖುಷಿ. ಏನಕ್ಕೆ? ಒಂದು, ಅವ್ರ ಮನೆಗೆ ಬಂದಾಗ ಏನಾದರೂ ತಿನ್ನಕ್ಕೆ ತೊಗೊಂಡ್ಬರ್ತಿದ್ರು, ತಿಂಡಿಗಳು ತರ್ತಿದ್ರು, ಅದೊಂದು. ಎರಡನೇದು, ಹೋಗಬೇಕಾದ್ರೆ ಕೈಗೆ ದುಡ್ಡಿಟ್ಟು ಹೋಗ್ತಾಯಿದ್ರು. ಸೊ ನನಗೆ ದುಡ್ಡು ಕೊಡ್ತಾರಲ್ಲ ಅನ್ನೋ ಒಂದು ಖುಷಿ ಇರುತ್ತೆ. ಅದನ್ನು ಬಿಟ್ಟರೆ ನನಗೆ ಬೇರೆ ಈ ಎಮೋಷ್ನಲ್ ಆಗಿ ಅಯ್ಯೋ ನಮ್ಮ ಅಜ್ಜಿ ಬಂದರು, ತಾತ ಬಂದರು, ಅದು ಇದು ಇದೆ. ಬಟ್ ಅಷ್ಟೊಂದು ಮಟ್ಟಕ್ಕೆ ನನಗನ್ಸಿಲ್ಲ, ನನ್ನ ತಲೆಯಲ್ಲಿ ಅದೇ ಇರ್ತಿತ್ತು. ಸೊ ಅಲ್ಲಿಂದ ಶುರು ಆಯಿತು. ಹೋಗ್ತಾ ಹೋಗ್ತಾ ಮನೇಲಿ ಚೆನ್ನಾಗಿ ಓದಪ್ಪ, ಒಳ್ಳೆ ರ್ಯಾಂಕಿಂಗ್ ಬರಲಿ, ಸ್ಕೂಲಿಗೆ ಟಾಪರ್ ಆಗು, ಅದಾದಮೇಲಿಂದ ಕಾಲೇಜಿಗೆ ಟಾಪರ್ ಆಗು, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಏನಕ್ಕೆ ಬೇಕಿದೆಲ್ಲ? ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. ದುಡ್ಡು ಬಂದರೆ ನೀನು ಒಳ್ಳೆ ಮನೆ ಮಾಡ್ಬೋದು, ಕಾರ್ ತೊಗೊಬೋದು, ನಿನಗೆ ಜೀವನದಲ್ಲಿ ಏನು ಬೇಕದು ಮಾಡ್ಬೋದು. ಇದನ್ನು ಹೇಳ್ತಿದ್ರು ನಾನು. ಎಲ್ಲನೂ ಮಾಡ್ಬೋದು. ನಮ್ಮ ಅಪ್ಪನೂ ದುಡಿತಾರೆ ದುಡ್ಡುಗೋಸ್ಕರನೇ, ಅವ್ರ ಅಪ್ಪನೂ ದುಡಿದಿದ್ದು ಅದನ್ನೇ. ಅವರು ಒಳ್ಳೆ ಮನೆ ಮಾಡ್ಕೊಂಡ್ರು ಅನ್ಸುತ್ತೆ, ಮಕ್ಕಳು ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಆರಾಮಾಗಿದ್ದಾರ, ಖುಷಿಯಾಗಿದ್ದಾರ, ಇಲ್ಲ ಅವ್ರಿಗೆ ಇನ್ನೂ ಜಾಸ್ತಿ ಬೇಕಿತ್ತ ನನಗೆ ಗೊತ್ತಿಲ್ಲ. ನನ್ನ ವಿಷಯಕ್ಕೆ ಬರೋಣ. ನಮ್ಮದು ಸ್ಕೂಲಿಂಗಲ್ಲಿ ನಾನು ಹೇಳಿದ ಕತೆ ಮುಗೀತು. ಕಾಲೇಜಿಗೆ ಹೋದರೆ ಎಲ್ಲನೂ ಬೇಕಲ್ಲ, ಗಾಡಿ ಬೇಕು, ಕಾರ್ ಬೇಕು,
ನೋಡಿದ ಬಟ್ಟೆ ಬೇಕು, ಬ್ರ್ಯಾಂಡೆಡ್ ಬಟ್ಟೆ ಬೇಕು, ಎಲ್ಲನೂ ತೊಗೊಳಕ್ಕೆ ದುಡ್ಡು ಬೇಕು. ಸೊ ಏನು ಅಂದ್ಕೊಳ್ತೀವಿ, ಕಾಲೇಜಾ ಡನ್, ಎಷ್ಟಿದೆ ಅಪ್ಪ ಅಮ್ಮ ಕೊಡ್ತಾರೆ ಅದ್ರಲ್ಲಿ ಮಾಡೋಣ, ಇನ್ನೇನು ನಾವು ಕೆಲ್ಸಕ್ಕೆ ಹೋಗ್ತೀವಿ, ತೊಗೊಳ್ಳೋಣ, ತುಂಬ ಚೆನ್ನಾಗಿರೋ ತಗೊಳ್ಳೋಣ. ಅಲ್ಲಿಂದ ಬರ್ತೀವಿ ಕೆಲಸ ಸಿಗುತ್ತೆ, ಸ್ಯಾಲ್ರಿ ಬರೋಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಅಂದರೆ ಒಂದು 10 ರೂಪಾಯಿ ಸ್ಯಾಲ್ರಿ ಬರ್ತಿದೆ ಅಂತ ಇಟ್ಕೊಳ್ಳಿ. ಸೊ ಏನು ಮಾಡ್ತೀವಿ ಅಂದರೆ ನಾನೇನು ಮಾಡಿದೆ ಅಂದರೆ, ಸರಿ 10 ರೂಪಾಯಿ, ನನ್ನ ಆಸೆಗಳೇನಿತ್ತು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊಬೇಕು. ಹೌದು ಅಪ್ಪ ಕೊಡಿಸಿದ್ರು, ಇವಾಗ ನಾನೇ ತೊಗೊಂಡ್ರೆ ನನಗೂ ಸ್ವಲ್ಪ ಮರ್ಯಾದೆ ಪ್ರಶ್ನೆ, ರೆಸ್ಪೆಕ್ಟ್. ಸೊ ನಾನೇನು ಮಾಡ್ತೀನಿ, ಸರಿ ನನ್ನ ದುಡ್ಡಲ್ಲಿ ನಾನು ಇನ್ನೂ ಬ್ರ್ಯಾಂಡೆಡ್, ಇನ್ನೂ ಕಾಸ್ಟ್ಲಿ ಬಟ್ಟೆ ತೊಗೊಳ್ತೀನಿ. ಸರಿ ತೊಗೊಂಡೆ. ಆಮೇಲೆ ಮೊಬೈಲ್, ನನಗೆ ಐಫೋನೇ ಬೇಕು, ಲೇಟೆಸ್ಟ್ ಮಾಡಲೇ ಬೇಕು, ತೊಗೊಂಡೆ. ಆಮೇಲೆ ಹೊರದು ಬೈಕ್ ತೊಗೊಂಡೆ, ಕಾರು ತೊಗೋಬೇಕು, ಬಟ್ ನಾರ್ಮಲಾಗಿ ಹೇಳ್ತೀನಿ, ಎಲ್ಲನೂ ಬರುತ್ತೆ ಈ ಥರ. ಎಲ್ಲದಕ್ಕೂ ದುಡ್ಡೇ ಬೇಕು. ಸೊ ಮೇನು ದುಡ್ಡು, ಇದು ನನ್ನ ತಲೆ ಕುತ್ಕೊಂಡ್ಬಿಟ್ಟಿದೆ. ಬಟ್ ನನಗೇನು ಅನಿಸ್ತಿದೆ ಅಂದರೆ, ನಾನು ಕಾಲೇಜಲ್ಲಿರಬೇಕಾದ್ರೆ 100 ರೂಪಾಯಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ, ಇವತ್ತು ನಾನು ಕೆಲಸ ಮಾಡಿಕೊಂಡು ನನಗೆ ಅಷ್ಟು ಸ್ಯಾಲ್ರಿ ಬಂದ್ರೂ ತುಂಬ ಏನು ಬರೋಲ್ಲ, ಎಷ್ಟು ಬರ್ತಾರೆ ಆ ಸ್ಯಾಲ್ರಿಲು, ಆ 100 ರೂಪಾಯಿ ಸಿಕ್ಕಿದ್ದು ಖುಷಿ ಇವತ್ತು ಸಿಗ್ತಾನ ನನಗೆ. ಬಟ್ ಮೈಂಡಲ್ಲಿ ಏನಿದೆ ಅಂದರೆ, ನಾನು ಲಕ್ಷ ಮಾಡಬೇಕು, ಕೋಟಿ ಮಾಡಬೇಕು. ಇದು ನನ್ನ ಕ್ವಶನ್ ಏನು ಅಂದರೆ, ಅಲ್ಲಪ್ಪ ಲಕ್ಷ ಮಾಡಿದ್ರು ಕೋಟಿ ಮಾಡಿದ್ರು ನನಗೆ ಆ ಖುಷಿ, ಆ ಜೋಶು, ಆ ನೆಮ್ಮದಿ ಸಿಗಲಿಲ್ಲ ಅಂದರೆ ಏನಕ್ಕೆ ಮಾಡಲೇಬೇಕು ಸರ್. ಜೀವನ ಹೆಂಗಿದೆ, ನಾನು ದುಡ್ಡು ಮಾಡಲಿಲ್ಲ ಅಂದರೆ ನನ್ನ ನಂಬ್ಕೊಂಡಿರೋ ಪ್ರಶ್ನೆ ಏನು. ನಾಳೆ ದಿನ ನನಗೂ ಮಕ್ಕಳಾಗುತ್ತೆ, ಅವ್ರುಗಳಿಗೂ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರಿಗೂ ಆಸೆ ಇರುತ್ತೆ. ನನಗೆ ನಮ್ಮ ಅಪ್ಪ ಅಮ್ಮನಿಂದ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರಿಗೂ ಇರ್ಬೋದೇನೋ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕೋ ಬೇಡೋ ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕೋಸ್ಕರ ಮಾಡಬೇಕಾ? ಇಲ್ಲ, ನಾನು ಇವಾಗ ತುಂಬ ಚೆನ್ನಾಗಿ ದುಡ್ಡು ಮಾಡಿ ಬೇಗ ರಿಟೈರ್ಡ್ ಆಗಿ ಊರು ಸುತ್ತಬೇಕು, ಅದೇನೋ ಅಂತಾರಲ್ಲ, ಪ್ರತಿ ದೇಶ ನೋಡಿದ್ರೆ ಅದೇನೋ ದೇಶ ಕೋಶ ಓದು, ಆ ಥರ ನಾನು ಪ್ರತಿಯೊಂದು ನೋಡಿ ತಿಳ್ಕೊಬೇಕಾ, ಅದರಿಂದ ನನಗೆ ಖುಷಿ ಸಿಗುತ್ತಾ? ಇಲ್ಲ ನನಗೇನು ಇಷ್ಟ ಇದೆ ಅದನ್ನು ತಗೊಳ್ಳೋಕೆ ದುಡ್ಡೇ ಬೇಕೇ ಬೇಕು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ದುಡ್ಡೇನ ಗೊತ್ತಾಗ್ತಾಯಿಲ್ಲ ನನಗೆ. ಒಂದು ಹೆಂಡತಿ ಕಡೆಯಿಂದ ನನಗೊಂದು ಪ್ರೀತಿ ಬೇಕು, ಕೇರಿಂಗ್ ಬೇಕು. ಹೀಗೆ ಸಿಗುತ್ತೆ. ನಿನ್ನ ಜೀವನ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ನಡೀತಾ ಇದ್ದು, ನೀನು ಮನೆಗೆ ಏನೇನು ಬೇಕು ಎಲ್ಲನೂ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು, ಹೆಂಡತಿ ಅನ್ನೋರಿಗೆ ಏನೇನು ಬೇಕು, ಅವ್ರಿಗೆ ಏನೇನು ನೆಸೆಸಿಟಿ ಇದೆ ಅದಷ್ಟು ನೀನು ಮಾಡ್ತಿದ್ಯಾ ಅಂದರೆ ನಿನಗೆ ಖುಷಿ ನೆಮ್ಮದಿ ಸಿಗುತ್ತಾ? ಅವ್ರು ನಿನ್ನನ್ನು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಾರ? ಓಕೆ. ಇನ್ನೊಂದು ಸಿನಾರಿಯೋ ಬೇಡ. ಒಂದು ವೈಫು, ಅವರು ಅರ್ನಿಂಗಲ್ಲಿರ್ತಾರೆ, ಹಸ್ಬೆಂಡು ಅರ್ನಿಂಗಲ್ಲಿರ್ತಾರೆ. ಸೊ ಇಬ್ಬರೂ ಸೇರಿಸಿ ಒಂದು ಡ್ರೀಮ್ ಹೌಸ್ ಬಿಲ್ಡ್ ಮಾಡಬೇಕಂತ ಇರುತ್ತೆ. ಅವರು ಒಂದು ಡ್ರೀಮ್ ಹೌಸ್ ಬಿಲ್ಡ್ ಮಾಡಿದ್ರೆ ಅವ್ರಿಗೆ ನೆಮ್ಮದಿ ಸಿಗುತ್ತಾ? ಇಲ್ಲ ಬರೀ ವೈಫ್ ವರ್ಕ್ ಮಾಡ್ತಾ ಇರ್ತಾರೆ, ಹಸ್ಬೆಂಡ್ ವರ್ಕ್ ಮಾಡ್ತಾ ಇರಲ್ಲ. ಆವಾಗ ವೈಫ್ ಇದಿಷ್ಟನ್ನು ಹಸ್ಬೆಂಡಿಗೆ ಮಾಡೋದ್ರಿಂದ ಹಸ್ಬೆಂಡಿಗೆ ಖುಷಿ ಸಿಗುತ್ತಾ? ಇಲ್ಲ ಹಸ್ಬೆಂಡು ವೈಫ್ಗೋಸ್ಕರ ಮಾಡಬೇಕಾ? ತುಂಬ ಡಿಬೇಟಬಲ್ ಚಾಪ್ಟರ್ ಇದೆ, ಇದ್ರ ಬಗ್ಗೆ ಮತ್ತೆ ಎರಡನೇದು ಬರುತ್ತೆ. ಕ್ವಶನ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋದು ನಮ್ಮ ಪೇರೆಂಟ್ಸ್. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದಿರೋದಿಲ್ಲ. ಆದರೂ ಅವ್ರಿಗೆ ವಯಸ್ಸಾಗೋ ಕಾಲದಲ್ಲಿ ನಾವು ಚೆನ್ನಾಗಿ ದುಡಿದು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕಾ? ಸೊ ದುಡಿಮೆ ಅಂದ್ಕೊಂಡು ಮಗುಗೋಸ್ಕರನೂ ದುಡಿಬೇಕು, ಹೆಂಡತಿಗೋಸ್ಕರನೂ ದುಡಿಬೇಕು, ಪೇರೆಂಟ್ಸ್ಗೋಸ್ಕರನೂ ದುಡಿಬೇಕು. ನಾನು ದುಡಿತಾನೇ ಇರ್ತೀನಿ ಅಂದ್ಕೊಂಡು ನನ್ನನ್ನು ನಾನು ಎಲ್ಲಾದರೂ ಕಳ್ಕೊತಿದ್ದೀನ ಗೊತ್ತಾಗ್ತಲ್ಲ. ಅಂದರೆ ನಂತರ ಬೇರೆಯವರು ಥಿಂಕ್ ಮಾಡ್ತಾ ಇದ್ದಾರ? ಇಲ್ಲ ನಾನು ದುಡಿಬೋದು, ಹೌದು ಏಜಲ್ಲಿದ್ದಾಗೆಲ್ಲ ಮಾಡಬೇಕು, ದುಡಿಯೋಣ, ಕೋಟಿಗಟ್ಟಲೆ ದುಡಿಯೋಣ, ಗೋಲ್ ರೀಚ್ ಆಗೋಣ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ದುಡಿಯೋಕ್ಕೆ ಇಟ್ಕೊಂಡಿದ್ದೀನಿ. ಸರ್ಟನ್ ಟೈಮ್ ಆದಮೇಲೆ ನನಗೂ ಇದಾಗುತ್ತೆ, ಬಾಡಿಲಿ ಶಕ್ತಿ ಕಮ್ಮಿ ಆಗುತ್ತೆ. ನಾನು ಹುಡುಗ ಇದ್ದಾಗ ನಾನು ಏನೇನು ಮಾಡಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಮಾಡೋ ಟೈಮ್ ಬರುತ್ತೆ. ಆದರೆ ನನ್ನಲ್ಲಿ ಆ ಶಕ್ತಿ ಇರೋದಿಲ್ಲ, ಟೈಮ್ ಇರುತ್ತೆ, ದುಡ್ಡು ಇರುತ್ತೆ. ಹೇಗೆ ಮಾಡೋದು? ಹಾಗಂದ್ಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲೇ ಎಲ್ಲ ಮಾಡೋಕ್ಕೆ ಶುರು ಮಾಡಲ್ಲ. ಅವಾಗ ದುಡ್ಡು ಇರಲ್ಲ, ಬೇರೆಯವ್ರ ಹತ್ರ ಇಸ್ಕೊಂಡು ಎಷ್ಟು ದಿನ ಇರ್ಬೋದು. ಸೊ ದುಡ್ಡು ಅನ್ನೋದು ಯಾವ ರೀತಿ ನನಗೆ ಗೊತ್ತಾಗ್ತಲ್ಲ, ಏನದು ಅನ್ನೋದು ಗೊತ್ತಾಗ್ತಲ್ಲ. ಎರಡನೇದು ಮನಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತಾ ಇದೆ ನನಗೆ. ಇವಾಗ ನಾನು ಹೇಳ್ದಂಗೆ ಸ್ಕೂಲಲ್ಲಿ ಇರಬೇಕಾದ್ರೆ ಪಾಕೆಟ್ ಮನಿ ಸ್ವಲ್ಪ ಕೊಡ್ತಿದ್ರು. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಸಿಕ್ತಿತ್ತು ಅಂದ್ಕೊಳ್ಳಿ. ನಾವು ಅಷ್ಟರಲ್ಲಿ ಖುಷಿ ಪಟ್ಕೊಂಡು ಅದನ್ನು ನಾವು ಏನು ತೊಗೊಳಕ್ಕೆ ಯೂಸ್ ಮಾಡ್ತಿದ್ವಿ? ನಾವು ತಿಂಡಿ ತಿನ್ನೋಕ್ಕೆ ಯೂಸ್ ಮಾಡ್ತಿದ್ವಾ? ನಮ್ಗೆ ಏನೋ ಗೇರ್ಸ್ ಬೇಕು ಅದನ್ನು ತೊಗೊಳಕ್ಕೆ ಯೂಸ್ ಮಾಡ್ತಿದ್ವಾ? ಮತ್ತೊಂದಕ್ಕೆ ಯೂಸ್ ಮಾಡ್ತಿದ್ವಾ ಸಪ್ರೇಟು? ಅವಾಗ ಅದು ಮ್ಯಾನೇಜ್ ಆಗ್ತಿತ್ತು ಅನಿಸುತ್ತೆ. ನಮಗೆ ಒಂದು ರೀತಿಲಿ ಖುಷಿ ಇರ್ತಿತ್ತು. ಕಾಲೇಜಿಗೆ ಬಂದಾಗ ಅದರದ್ದೇ ಡಿಮ್ಯಾಂಡ್ಸ್ ಬೇರೆ ಇರುತ್ತೆ, ದೊಡ್ಡವರಾದ್ಮೇಲೆ ಇನ್ನೂ ಡಿಮ್ಯಾಂಡ್ಸ್ ಬೇರೆ ಇರುತ್ತೆ. ಇಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ, ನಾನು ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿಂದ ಏನು ಖುಷಿ ಪಡ್ತಿದ್ದೆ, ಅದು ಇವತ್ತು ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ನನಗೆ ಸಿಕ್ಕಿಲ್ಲ ಅಂದರೆ ಏನು, ನಾನು ಇನ್ನೂ ಜಾಸ್ತಿ ಕಷ್ಟ ಮಾಡಬೇಕಾಗಾದ್ರೆ
ಖರ್ಚು ಮಾಡಿದ್ರು ಏನೂ ಖುಷಿ ಸಿಗ್ತಿಲ್ಲ. ಇಲ್ಲಿ ಮನಿ ಮ್ಯಾನೇಜ್ಮೆಂಟ್ ಅನ್ನೋದೇನು, ಬಂದಿದ್ದನ್ನೆಲ್ಲ ನಾನು ಇಷ್ಟಕ್ಕೋಸ್ಕರನೇ ಖರ್ಚು ಮಾಡಿಬಿಡೋದ, ನಾಳೆ ಬಗ್ಗೆ ನಾನು ಯೋಚನೆ ಮಾಡಬೇಕಾ, ಇಲ್ಲ ಬಂದಿದ್ದನ್ನೆಲ್ಲನೂ ಸೇವಿಂಗ್ಸ್ ಮಾಡಿಟ್ಕೊಂಡು ಎಲ್ಲನೂ ಮುಂದೆ ನನ್ನ ಫ್ಯೂಚರಿಗೆ ಅಂತ ಇಟ್ಕೊಂಡು ಇವತ್ತು ಏನೂ ಮಾಡಿದೆ ಇರೋದರಲ್ಲಿ ಕಾಂಪ್ರಮೈಸ್ ಆಗಿ ಇರೋದ, ಇಲ್ಲ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನೂ ಮಾಡಿದೆ ಅಲ್ಲೂ ದುಡ್ಡು ಉಳಿಸೋದು ಇಂಪಾರ್ಟೆಂಟಾ, ನನಗೆ ಇದ್ರ ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಈವನ್ ಮನಿ ಅನ್ನೋದು ಕೂಡ ತುಂಬ ದೊಡ್ಡ ಟಾಪಿಕ್, ಇದ್ರ ಬಗ್ಗೆನೂ ತುಂಬ ಮಾತಾಡೋದಿದೆ. ಬ್ರೀಫಾಗಿ 3rd ಚಾಪ್ಟರ್ ಶುರು ಮಾಡಿದ್ದೀನಿ, ಇನ್ನೂ ಮಾತಾಡೋಣ. ಏನಕ್ಕಂದರೆ ನನಗೆ ಇನ್ನೂ ತುಂಬ ಚಾಪ್ಟರ್ಸ್ಗಳು ಬರುತ್ತೆ. ಒಂದು ಸತಿ ಮಾತಾಡಿದ್ಮೇಲೆ ಮತ್ತೊಂದು ಸತಿ ಇದ್ರ ಬಗ್ಗೆ ಮಾತಾಡಲ್ಲ ಅಂತಲ್ಲ, ಕ್ಲಾರಿಟಿ ಸಿಗೋವರೆಗೂ ಮಾತಾಡೋಣ. ಅದಾದಮೇಲೆ ಒಂದು ಕನ್ಕ್ಲೂಷನ್ಗೆ ಬರೋಣ. ನಾನು ಯಾವಾಗಲೂ ಹೇಳಿದಾಗ ಆದಷ್ಟು ಬೇಗ ಮಾಸ್ಕ್ ತೆಗಿಬೇಕು ಅಂದರೆ ನನಗೆ ಕ್ಲಾರಿಟಿ ತರಬೇಕು. ನನಗೆ ಕ್ಲಾರಿಟಿ ಎಲ್ಲಿಂದ ಬರುತ್ತೆ, ನನ್ನ ಥಾಟ್ಸ್ ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ಕಡೆಯಿಂದನೂ ನನಗೇನಾದರೂ ಸಜೆಷನ್ಸ್ ಆಗಲಿ, ಇಲ್ಲ ನಿಮಗೆ ತಿಳಿದಿರೋದು ನನಗೆ ಹೇಳೋದ್ರಿಂದ ನಾನು ತಿಳ್ಕೊಳ್ಳೋದಾಗಲಿ, ಇಲ್ಲ ನಾವುಗಳು ಡಿಸ್ಕಷನ್ ಮಾಡಿ ಏನಾದರೂ ಮಾಡೋದಾಗಲಿ, ಈ ಥರ ನನಗೆ ಕ್ಲಾರಿಟಿ ಸಿಕ್ಕಿ ನಾನು ಆದಷ್ಟು ಬೇಗ ಮಾರ್ಕ್ಸ್ ತೆಗಿಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಚಾಪ್ಟರ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ನೋಡಿ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ನಮಗೂ ಒಂದು ಕ್ಲಾರಿಟಿ ಬರಲಿ. ಥ್ಯಾಂಕ್ ಯು.